ವೆಲ್ಕಮ್ ಟು ಗ್ಲೋಬ್ಟೆಕ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಾಲಿಡ್ ವರ್ಕ್ಸಲ್ಲಿ ಹೌ ಟು ಅಪ್ಲೈ ಥ್ರೆಡ್ ಅಂತ ನೋಡೋಣ. ಸೊ ಥ್ರೆಡ್ಗೆ ನಾವು ಫಸ್ಟ್ ಒಂದು ಸಿಲಿಂಡ್ರಿಕಲ್ ಬೇಸ್ನ ಕ್ರಿಯೇಟ್ ಮಾಡ್ಕೊತೀವಿ. ಸೊ ಅಲ್ಲಿ ಡ್ರಾ ಎ ಸರ್ಕಲ್, ದೆನ್ ಡ್ರಾ ಒನ್ ಮೋರ್ ಸರ್ಕಲ್. ಸೊ ಅದಕ್ಕೆ ನಾನು ಡಯಾಮೀಟರ್ ಅರೌಂಡ್ 112. ಓಕೆ 39ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇಂಟರ್ನಲ್ ಡಯಾಮೀಟರ್ 20. ಓಕೆ, ಸೊ ಇವಾಗ ಇದು ನಮ್ಮದು ಒಂದು ಸಿಲಿಂಡ್ರಿಕಲ್ ಬೇಸ್ ಆ್ಯಂಡ್ ಇದನ್ನು ಎಕ್ಸ್ಟ್ರೂಡ್ ಮಾಡ್ಕೋಬೇಕು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರೂಡ್ ಮಾಡ್ಕೊಳ್ಳಿ. ಐ ವಿಲ್ ಎಕ್ಸ್ಟ್ರೂಡ್ ಅರೌಂಡ್ 20 mm. ಸೊ ಇವಾಗ ನಾನು ಥ್ರೆಡ್ ಕ್ರಿಯೇಟ್ ಮಾಡಬೇಕು. ಥ್ರೆಡ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಐ ವಿಲ್ ಕ್ಲಿಕ್ ಆನ್ ಥ್ರೆಡ್ ಕ್ಲಿಕ್ ಮಾಡಿದ ಮೇಲೆ ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಪ್ಪರ್ ಎಡ್ಜ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಆ್ಯಂಡ್ ದ ಸರ್ಫೇಸ್ ಆಫ್ ದ ಥ್ರೆಡ್. ಸೊ ಅದಾದಮೇಲೆ ಇಲ್ಲಿ ನೀವು ಎಷ್ಟು ಸ್ಟ್ಯಾಂಡರ್ಡ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಆ ಸ್ಟ್ಯಾಂಡರ್ಡ್ನ ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಸೊ ಅದಕ್ಕೆ ಸರಿಯಾದ ಪಿಚ್ ಆಗಿರ್ಬೋದು, ಥ್ರೆಡ್ಡಿಂಗ್ಸು, ಥ್ರೆಡ್ ಆ್ಯಂಗಲ್ಲು, ಈ ಥರ ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ಸೊ ಡಯಾಮೀಟರ್ ಏನಿರುತ್ತೆ ಅದಕ್ಕೆ ಸರಿಗೆ ಸ್ಟ್ಯಾಂಡರ್ಡ್ಸ್ ಅಪ್ಲೈ ಆಗುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಥ್ರೆಡ್. ಅದು ನೀವು ಔಟ್ಸೈಡ್ ಬೇಕಾದರೂ ಮಾಡ್ಕೋಬೋದು, ಇನ್ಸೈಡ್ ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ರೈಟ್ ಹ್ಯಾಂಡ್ ಥ್ರೆಡ್, ಲೆಫ್ಟ್ ಹ್ಯಾಂಡ್ ಥ್ರೆಡ್, ಅದಾದಮೇಲೆ ಔಟ್ಸೈಡ್, ಇನ್ವರ್ಡ್, ಈ ಥರ ಎಲ್ಲ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ದ ಥ್ರೆಡ್. ಥ್ಯಾಂಕ್ ಯು. ಲೈಕ್, ಸಪೋರ್ಟ್ ಆ್ಯಂಡ್ share the video.